ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮದುವೆ ಆಗಿ ಸುಮಾರು ಒಂದು 4 ತಿಂಗಳಿಗೆ ಕೇರಳಕ್ಕೆ ಹೋಗಿದ್ದೆ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಮದುವೆ ಆದ ಹೊಸರಲ್ಲಿ ಕೇರಳಕ್ಕೆ ಹೋಗಿದ್ದೆ ಅಂತ. ಅಲ್ಲಿ ಹೋದ್ರ ಬಗ್ಗೆ ನಾನು ಏನು ಹೇಳಿದ್ದಿಲ್ಲ. ಈ ವಿಡಿಯೋದಲ್ಲಿ ನಾನು ಕೇರಳಕ್ಕೆ ಹೋದ ಬಗ್ಗೆ ನಾನು ಹೇಳುತ್ತೇನೆ ಫ್ರೆಂಡ್ಸ್. ಸ್ವಲ್ಪ ಅಲ್ಲಿ ಸುಮಾರು ಒಂದು 3 ತಿಂಗಳು ಅಷ್ಟೇ ಇದ್ವಿ, ನಾವು ಜಾಸ್ತಿ ಇರಲಿಲ್ಲ. ಆ 3 ತಿಂಗಳಲ್ಲಿ ನಾವು ಏನೆಲ್ಲ ಅನುಭವಿಸಿದೆ ಅಂತ ಹೇಳ್ತೇನೆ ಫ್ರೆಂಡ್ ಈ ವಿಡಿಯೋದಲ್ಲಿ. ಅಲ್ಲಿ ಹೇಗಿದ್ವಿ ಅಂದರೆ ಫ್ರೆಂಡ್ಸ್, ನಮ್ಮೂರಲ್ಲಿ ನಾವು 10 ರೂಪಾಯಿ ದುಡಿಲಿ ಫ್ರೆಂಡ್ಸ್, ನಾವು ಜೀವನ ಮಾಡ್ಬೋದು. ಅಂದರೆ ಅಲ್ಲಿ ಜೀವನ ಮಾಡಲ್ಲ ಅಂತ ಹೇಳಲ್ಲ ನಾನು. ನಮ್ಮದು ಯಾವುದೇ ಊರಿರಲಿ, ನಾವು ಸ್ವಂತ ಮನೆ, ಸ್ವಂತ ನಮ್ಮೂರು ಅಂತ ಇದ್ದರೆ 10 ರೂಪಾಯಿದಲ್ಲೂ ಜೀವನ ಮಾಡ್ಬೋದು ಇದ್ದು. ಬೇರೆ ಕಡೆ ಹೋಗ್ಬಿಟ್ರೆ 1000 ರೂಪಾಯಿ ಇದ್ದರೂ ಒಂದು ದಿನದ ಜೀವನ ಕಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್. ಯಾಕಂದರೆ ನಾನು ಮದುವೆ ಆದ ಹೊಸರಲ್ಲಿ ನಾನು ಸುಮಾರು 4 ತಿಂಗಳು ಪ್ರೆಗ್ನೆಂಟ್ ಇದ್ದೆ. ಅವಾಗ ಹೋಗಿದ್ದೆ ನಾನು. ಆವಾಗ ನಾನು, ನಮ್ಮ ನಾದಿನಿ ಗಂಡ, ನಮ್ಮ ಮನೆಯವರು, ನಾನು ಹೋಗಿದ್ವಿ. ಅಂದರೆ ನನಗೆ ಇವರು ಕೆಲಸಕ್ಕೆ ಹೋಗುವಾಗ ನನಗೆ ಇಲ್ಲಿ ಇರೋಕ್ಕಾಗಲಿಲ್ಲ ಒಬ್ಬಳಿಗೆ. ಅದಕ್ಕೆ ನಾವು ಬರ್ತೀವಿ ಅಂತ ನಮ್ಮ ನಾದಿನಿ, ನಾನು, ಅವ್ರದ್ದು ನಮ್ಮದು ಒಂದೇ ಸತಿ ಮದುವೆ ಆಗಿದ್ದಲ್ಲ. ನಮ್ಮ ನಾದಿನಿದು ನಮ್ಮದು, ನಮ್ಮ ಮನೆಯವರ ತಂಗಿದು, ನಮ್ಮ ಅಣ್ಣ ತಂಗಿದು ಮದುವೆ ಒಂದೇ ಸತಿ ಆಯಿತು. ಆವಾಗ ಎಲ್ಲರಿಗೂ ಒಪ್ಪಿಸಿ ಇಬ್ಬರು ಆವಾಗ 4 ತಿಂಗಳು ಪ್ರೆಗ್ನೆಂಟ್ ಇದ್ವಿ. ನಮ್ಮ ನಾದಿನಿನೂ ನಾನು ಇಬ್ಬರಿಗೂ 1 ತಿಂಗಳಷ್ಟೇ ವ್ಯತ್ಯಾಸ. ಅಂಥದ್ರಲ್ಲಿ ಹೋದ್ವಿ ಫ್ರೆಂಡ್. ಏನಂತೀರ, ಹೋಗಿ ಸಿಕ್ಕೊಂಡು ಒದ್ದಾಡ್ಬಿಟ್ವಿ ನೋಡಿ. ಅಲ್ಲಿ ಹೋಗಿ ಇದ್ವಿ ಫ್ರೆಂಡ್. ಇದ್ದರೆ ಬಾಡಿಗೆ ಮನೆ ಒಂಥರ. ಅಲ್ಲಿ ಜನ ತುಂಬ ಹೊರಗಡೆ ಓಡಾಡಲ್ಲ ಫ್ರೆಂಡ್. ನಮ್ಮೂರ ಕಡೆ ಫ್ರೀಯಾಗಿದ್ದಂಗೆ ಆ ಕಡೆ ಇರಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರಲ್ಲ, ಅವರು ಬಡವ್ರು ಅಂದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ರಾತ್ರಿನೇ ಬಂದು ಮನೆ ಸೇರ್ಕೊಂಡು ಊಟ ಮಾಡಿ ಮಕ್ಕೊಬಿಡ್ತಾರೆ ಫ್ರೆಂಡ್. ಆ ಥರ ಇಲ್ಲಿ ಕ್ಲೋಸಾಗಿ ನಾವು ಹೆಂಗೆ ಇಡೀ ದಿನ ತಿರುಗ್ತೇವಲ್ಲ, ಆ ಥರ ತಿರುಗೋದೇ ಇಲ್ಲ ಫ್ರೆಂಡ್. ಅವ್ರ ಮನೇಲಿ ಕೆಲಸ ಮಾಡ್ಕೊಳಕ್ಕೆ ಅವ್ರು ಗೇಟ್ ಹಾಕ್ಕೊಂಡು ಬಾಗಿಲು ಹಾಕ್ಕೊಂಡು ಶಿಸ್ತಾಗಿ ಒಳಗೆ ಇಡೀ ದಿನ ಇರ್ತಿರ್ತಾರೆ. ಅವ್ರ ಮಕ್ಳುಗಳಿಗೆ ಹೋಗಿ ಶಾಲೆಗೆ ಕಳಿಸಿ ಬಂದುಬಿಡ್ತಾರೆ ಫ್ರೆಂಡ್ ಅವರು ಬೆಳಗ್ಗೆನೆ. ಆ ಥರ ನಮಗೂ ಒಂದು ಬಾಡಿಗೆ ರೂಮ್ ನೋಡಿದರು. ಆ ರೂಮಲ್ಲಿದ್ವಿ. ನಾವಿಬ್ಬರೇ ಅಲ್ಲಿ. ನಮಗೆ ಮಾತೇ ಬರಲ್ಲ ಫ್ರೆಂಡ್. ಏನಂದರೆ ಮಾತು ಹೊಸರಲ್ಲಿ ಕೇಳಿದ್ದು, ಊಟ ಮಾಡಿದೆ ಅನ್ನೋಕ್ಕೆ ಚೋರ್ ಚೈ ಅಂತ ಹೇಳ್ತಾಯಿದ್ರು. ಆಮೇಲೆ ಹಾಲಿಗೆ ಫಾಲು ಅಂತ ಇದ್ದರು. ಇನ್ನೇನೇನೋ ಮಾತು ಫ್ರೆಂಡ್ಸ್. ನಮಗಂತೂ ಮಾತೇ ಬರ್ತಾಯಿಲ್ಲ. ನಾ ಏನು ಮಾಡ್ತಾಯಿದ್ದೆ, ನಮ್ಮ ನಾದಿನಿಗಂತೂ ಬರೆಯೋಕ್ಕೆ ಓದೋಕ್ಕೆ ಬರಲ್ಲ. ನಾನು ಸ್ವಲ್ಪ ಬುಕ್ಕಲ್ಲಿ ಬರ್ಕೊತಿದ್ದೆ, ಇದಕ್ಕೆ ಇದು ಅರ್ಥ, ಈ ಮಾತಿಗೆ ಈ ಅರ್ಥ ಅಂತ ಬರ್ಕೊಂಡು, ಅವ್ರು ಯಾರು ಹಾಲು ಕೊಡೋಕೆ ಬರ್ತಿದ್ರು ನಮ್ಮ ಬಾಡಿಗೆ ಮನೆಗೆ ಒಬ್ಬರು, ಆ ಥರ ಹೇಳಿದರೆ ಅದರಲ್ಲಿ ನೋಡ್ಕೊಂಡು ಇದೇ ಅಂದರು ಅಂತೇಳಿ ಅದನ್ನು ನೋಡ್ಕೊಂಡು ಉತ್ತರ ಕೊಡ್ತಿದ್ದೆ. ಆ ಥರ ಇದ್ದಿದ್ದ ಮನೆಗೂ ಗೇಟ್ ಹಾಕ್ಕೊಂಡೇ ಕೆಲ್ಸಕ್ಕೆ ಹೋಗ್ತಿದ್ರು. ಯಾಕಂದರೆ ಸ್ವಲ್ಪ ಅಲ್ಲಿ ಹೊಸ್ತ್ರಾಗೆಲ್ಲ ನಾವು ಈ ಕಡೆದವರು, ಅವರಿಗೆ ನಮಗೆ ಆ ಮಾತು ಬರಲ್ಲ, ಇವರಿಗೆ ಕನ್ನಡ ಮಾತು ಬರಲ್ಲ ಅಂಥೇಳಿ ಇಬ್ಬರ ಮಧ್ಯೆ ವ್ಯತ್ಯಾಸ ಆಗೋದು ಬೇಡ. ಇವರು ಹೊಸ್ದಾಗಿ ಬಂದಾರೆ ಅಂತ ನಮ್ಮ ನಾದಿನಿ ಗಂಡನೂ ನಮ್ಮ ಮನೆಯವರು ನಮಗೆ ಒಳಗಡೆ ಇಟ್ಟು ಒಂದು ಗೇಟ್ ಅಂತ ಇತ್ತು ಮುಂದ್ಗಡೆ, ಒಂದು ಒಳಗಡೆ ಬಾಗಿಲು, ಮುಂದ್ಗಡೆ ಗೇಟು. ಅದನ್ನು ಗೇಟ್ ಹಾಕ್ಕೊಂಡು ಹೋಗ್ಬಿಡೋರು. ಏನಾರ ಇದ್ದರೆ ಬಾಗಿಲು ತೆಗೆದು ಅಲ್ಲೇ ನೋಡಬೇಕು. ಏನಾದರೂ ಇಸ್ಕೊಳ್ಳೋದಿದ್ರು ಗೇಟ್ ಒಳಗಡೆನೇ ಕೈ ಹಾಕಿ ಇಸ್ಕೋಬೇಕು ಅಷ್ಟೇ. ಗೇಟ್ ತೆಗೆದು ಹೊರಗೆ ಬೀದಿಗೆ ಬರೋಗಿಲ್ಲ. ಆ ಥರ ಇತ್ತು. ಆ ಥರ ಜೀವನ 3 ತಿಂಗಳು ಮಾಡೋಷ್ಟಲಿಕ್ಕೆ ಸಾಕಾಗ್ಬಿಡ್ತು ಫ್ರೆಂಡ್ ನನಗಂತೂ. ನಾವಂತೂ ಬಿಟ್ಟಿರ್ಲಾರ್ದ ಹೋಗಿದ್ವಿ ಅವ್ರ ಜೊತೆ ಹಿಂದೆ. ಅಲ್ಲಿ ಹೋದರೆ ಆ ಜೀವನ ಬೇಡ ಆಯಿತು. ಫಸ್ಟು ನಮ್ಮ ಊರಿಗೆ ಯಾವಾಗ ಹೋಗ್ತೇವಪ್ಪ ಅನ್ಸ್ಬಿಡ್ತು. ನಾನಂತೂ ಅಳಾಗೆ ಕುಂತ್ಬಿಟ್ಟೆ ಫ್ರೆಂಡ್. ನಾನು ದಿನ 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 ಅಳಾಗೆ ಕುಂತ್ಬಿಟ್ಟೆ ನೋಡಿ. ನಾನು ಮಾತಾಡ್ತಾ ಇದ್ದೀನಿ, ನಮ್ಮ ಟಾಮು ನೋಡಿ ಯಾವ ಥರ ನೋಡ್ತಾ ಇದ್ದಾನೆ ಅಂತ ನೋಡಿ. ಹೆಂಗೆ ನನ್ನ ಮಾತು ಕೇಳೋಕ್ಕಾಗಿ ಹೆಂಗೆ ಬಂದು ಕುಂತಿದ್ದಾನೆ ನೋಡಿ ನನ್ನ ಕುರ್ಚಿ ಪಕ್ಕ ನೋಡಿ. ನಮ್ಮ ಮಿನ್ನೂ ಎತ್ಲ ಹೋಗಿದ್ದಾನೇನು. ವಾರ ಅಳು ಬರೋಕೆ ಕುಂತ್ಬಿಡ್ತು ಫ್ರೆಂಡ್. ನನಗೆ ಇರೋಕ್ಕೆ ಆಗ್ತಾಯಿಲ್ಲ, ನನಗೆ ತಲೆ ಒಂಥರ ಆಗ್ಬಿಡ್ತು. ಅದರಲ್ಲಿ ನನಗೆ ಆ ಕಡೆ ಊಟನೂ ಹಿಡಿಸ್ತಾ ಇರಲಿಲ್ಲ ಫ್ರೆಂಡ್. ನನಗೆ 5 ತಿಂಗಳು ಅಲ್ಲಿ ಹೋದ್ಮೇಲೆ 5 ತಿಂಗಳು ಪ್ರೆಗ್ನೆಂಟ್ ಕೂಡ ನನಗೆ ಊಟನೇ ಸೇರ್ತಾ ಇರಲಿಲ್ಲ ಇಲ್ಲಿ ಕೂಡ.
ಅವ್ರು ದುಡಿಯೋಕೆ ಹೋಗ್ಬೇಕಂತಲ್ಲ, ಅಲ್ಲೇ ಅಲ್ಲ ಅವ್ರ ಗಂಡಿ ಕೆಲಸ ಕಲ್ತಿದ್ದು. ಅದಕ್ಕೆ ನಾನು ಅವ್ರ ಜೊತೆ ನಾವು ಬೆನ್ನು ಹತ್ಕೊಂಡು ಹೋಗ್ಬಿಟ್ವಿ. ಅಲ್ಲಿ ಇವರು ಉಪವಾಸ ಇರ್ತಾರಂತ ಒಂದು ಪಕ್ಕ ಒಂದು ಹೋಟ್ಲು, ಅವರಿಗೆ ತುಂಬ ಪರಿಚಯ ಇದ್ದಿದ್ದು ಹೋಟ್ಲಿಗೆ ನಾವೇನೂ ವಸ್ತು ಒಯ್ದಿಲ್ಲ ಫ್ರೆಂಡ್. ಇಲ್ಲಿಂದ ಏನೋ ಒಂದು ಸ್ವಲ್ಪ ಪಾತ್ರೆ ಅಷ್ಟೇ ಅಲ್ಲಿ ತಗೊಂಡಿದ್ವಿ. ಒಂದು ದೋಸೆ ಒಲೆ ಇಲ್ಲ, ಇದಿಲ್ಲ, ಹಂಚಿಲ್ಲ, ಆಮೇಲೆ ರೊಟ್ಟಿ ಮಾಡೋ ಹಂಚಿಲ್ಲ, ಅಲ್ಲಿ ಹಿಟ್ಟು ಕೂಡ ನೆಟ್ಟಿಗೆ ಮಾಡಿಸಲ್ಲ ಅಂತ ಏನೇನೋ ಒಂಥರ ಹಿಂಸೆ ಆಗ್ಬಿಡ್ತು. ಅದ್ಯಾವುದು ಸೌಕರ್ಯ ಇಲ್ಲದೇ ನಮಗೆ, ಅದರಲ್ಲಿ ಬೇರೆ ನಾವು ಪ್ರೆಗ್ನೆಂಟ್ ಇದ್ದಿದ್ದಕ್ಕೂ ನಮಗೆ ಅದು ಇದು ತಿನ್ಬೇಕಂತ ಆಸೆ ಆಗೋದಕ್ಕೂ ನಮ್ಮ ಕಡೆದಲ್ಲಿ ಅಷ್ಟು ಚೆನ್ನಾಗಿ ಸಿಗ್ತಾಯಿಲ್ಲ. ಆ ಥರ ಹಾಕ್ಕೊಂಡು ಫ್ರೆಂಡ್ ಆಮೇಲೆ ಒಂದು ಹೋಟ್ಲ್ ಪಕ್ಕ ಒಂದು ಹೋಟ್ಲಲ್ಲಿ ಹೇಳಿದರೆ ಇಷ್ಟಿಷ್ಟು ದಪ್ಪ ಇಡ್ಲಿ, ಇಷ್ಟಿಷ್ಟು ದಪ್ಪ ದೋಸೆ, ಒಂದು 4-3 ಕೊಟ್ಟರೆ ಅದಕ್ಕೆ ಇಬ್ಬರಿಂದ ಸೇರಿಸಿ ಪ್ರೆಗ್ನೆಂಟ್ ಹೆಂಗಸರು ಇವ್ರು ತಿನ್ನಲಿ, ಉಪವಾಸ ಇರಬಾರ್ದು ಅಂತ ನಮ್ಮ ಮನೆಯವರೆಲ್ಲ ಹೋಟ್ಲಲ್ಲಿ ಹೇಳಿದ್ರೆ ಆ ಅಣ್ಣ ತಂದು ಕೊಡ್ತಿತ್ತು. ದಿನಕ್ಕೆ ಒಂದು ಹೊತ್ತಿಗೆ 300 ರೂಪಾಯಿ ಮಾಡಿ ಇಟ್ಬಿಡ್ತಿತ್ತು. ಅಂದರೆ ಇಡೀ ದಿನದ್ದು ಊಟ ನಮಗಿಬ್ಬರಿಗೂ 900 ರೂಪಾಯಿ ಮಾಡ್ತಿದ್ದ ನೋಡಿ ಫ್ರೆಂಡ್. ಅಲ್ಲಿ ಅವರಿಬ್ಬರು ಕೂಡ ದುಡಿತಿದ್ರೆ ಒಂದು ವಾರಕ್ಕೆ ಸುಮಾರು ಇಲ್ಲ ಅಂದರೂ ಒಂದು 6-7 ಸಾವಿರ ರೂಪಾಯಿ ದುಡಿತಿದ್ರು ಫ್ರೆಂಡ್. ನಮ್ಮಿಬ್ಬರದು ಊಟದ ಲೆಕ್ಕ 3,500 ರೂಪಾಯಿ ಹೋಟ್ಲಿಗೆ ಕೊಡಬೇಕಿತ್ತು. 3,500 ಕೊಟ್ಟು ಆಮೇಲೆ ಮನೆಗೆ ಒಂದು ಇಲ್ಲ ಅಂದರೂ 3-4 ಸಾವಿರದ ಕಿರಾಣಿನೇ ಆಗ್ತಿತ್ತು. ಆಮೇಲೆ ಬಾಡಿಗೆ ಮೇನೆದು ಒಂದು 3,000 ರೂಪಾಯಿ. ಅದು ದುಡ್ದಿದ್ದು ಅಲ್ಲೇ ಆಗ್ಬಿಡ್ತಿತ್ತು ಫ್ರೆಂಡ್. ಅದರಲ್ಲಿ ನಮಗೆ ಹಾಸ್ಪಿಟ್ಲ್ ಅಷ್ಟು ಹೋಗ್ತಾ ಇರಲಿಲ್ಲ. ನಾವು ಅಲ್ಲಿ ಏನೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಒಂದು ಸತಿ ಕರ್ಕೊಂಡು ಹೋದರೆ ಅದಂತೂ ತುಂಬ ದುಡ್ಡು. ಅಂದರೆ ಒಂದು ಸ್ವಲ್ಪ ಮೆಡಿಷನ್ ಬರಿತಾ ಇರಲಿಲ್ಲ, ಇಲ್ಲ ಅಂದರೂ ಒಂದು 2-3 ಸಾವಿರ ರೂಪಾಯಿ ಮಾಡಿಟ್ಟು ಬಿಡೋರು ಫ್ರೆಂಡ್. ನನಗಂತೂ ಊಟದ್ದು ಊಟ ಸೇರ್ತಾ ಇಲ್ಲಿದ್ದು ಒಂದು ನೆಟ್ಟಿಗೆ ನಮ್ಮ ಕಡೆ ಊಟ ನನಗೆ ಸಿಗ್ತಾಯಿಲ್ಲ. ಎಲ್ಲದ್ರ ಮೇಲೂ ಆಸೆ ಇಟ್ಕೊಂಡು ಸುಮ್ಮನೆ ರಾತ್ರಿನೂ ಅಳದೆ, ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ, ಅಳದೆ ಮಾಡಕ್ಕೆ ಕುಂತ್ಬಿಟ್ಟೆ. ನಮ್ಮ ಮನೆಯವ್ರು ಭಯ ಕುಂತ್ಬಿಟ್ರು. ಬರ್ತೀನಿ ಅಂತ ಬಂದೆ, ಈಗ ಹೋಗ್ತೀನಿ ಅಂತೇನು ಅಂತೇಳಿ ಸಿಕ್ಕಾಪಟ್ಟೆ ಭಯ ಕುಂತ್ಬಿಟ್ರು. ನನಗಂತೂ ಊರು ನೋಡ್ತೇನೋ ಇಲ್ಲ ಅಂಥೇಳಿ ಲಾಸ್ಟಿಗೆ ನಮ್ಮ ಮರಿಗೆ ಅಂದೇ ಬಿಟ್ಟೆ, ನನಗೆ ಮಂಗಳೂರು ಮಠ ಕರ್ಕೊಂಡು ಹೋಗಿ, ಇಲ್ಲಿಂದ ಆ ಕಡೆಯಿಂದ ನಮ್ಮ ಅಣ್ಣ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ನಾನು ಎಲ್ಲ ಅಡ್ಜಸ್ಟ್ಮೆಂಟಿಗೆ ಮಾಡಿಬಿಟ್ಟೆ. ನಮ್ಮ ಮನೆಯವರಿಗೆ ನನಗೆ ಒಬ್ಳಿಗೆ ಕಳ್ಸೋಕೆ ಇಷ್ಟ ಇಲ್ಲ. ಆಮೇಲೆ ಹೋಗೋಣ ಅನ್ಕೊಂತ ನನಗೆ 8 ತಿಂಗಳಲ್ಲಿ ಬಿತ್ತು ಫ್ರೆಂಡ್. ನನಗೆ ತುಂಬ ತವ್ರ ಮನೆ ಕಡೆ ಆಸೆ ಬಿದ್ದುಬಿಡ್ತು. ಅಲ್ಲಿಂದ ಊಟನೂ ಸೇರ್ತಾಯಿಲ್ಲ, ರಾತ್ರಿ ನಿದ್ದೆನೂ ಬರ್ತಾಯಿಲ್ಲ. ಆಮೇಲೆ ನನಗೊಂದು ಕಾಲೇ ಎತ್ತು ಹಾಕೋಕ್ಕೆ ಬರ್ತಾ ಇರಲಿಲ್ಲ ಅವಾಗ ಫ್ರೆಂಡ್. ನನಗೆ ಪ್ರೆಗ್ನೆಂಟ್ ಇದ್ದಾಗ ಯಾವಾಗ ಊರಿಗೆ ಹೋಗ್ತೇನೋ ಅಂತ ನಾನು ತುಂಬ ಅಳಕ್ಕೆ ಕುಂತ್ಬಿಟ್ಟೆ. ಆಮೇಲೆ ಏನೇನೋ ಮಾಡಿ ನಾವು ಹೊರಡೋ ತಯಾರಿ ಮಾಡ್ಕೊಂಡ್ವಿ ಫ್ರೆಂಡ್. ನಮ್ಮ ಮನೆಯವರು ನಮ್ಮ ನಾದ್ನಿಗೆ ಹೇಳಿದರು, ನೀವು ಬೇಕಾದ್ರೆ ಇರ್ರಿ, ನಾವು ಹೋಗಿ ಬರ್ತೀನಿ ಅಂತ ನಮ್ಮ ಮನೆಯವರು ಒಪ್ಕೊಂಡು ನಂದಷ್ಟೇ ಬಟ್ಟೆ ಲಗೇಜ್ ಪ್ಯಾಕ್ ಮಾಡಿದರು. ಆ ದಿನ ನನಗೆ 8 ತಿಂಗಳಲ್ಲಿ ಬಿದ್ದಿತ್ತು ಫ್ರೆಂಡ್. ಅವಾಗ ಲಗೇಜೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ತಂದು ಬಿಡಬೇಕು. ಬೆಳಗ್ಗೆ ನಾವು ಊರಿಗೆ ಬರಬೇಕು ಅನ್ನೋಷ್ಟರಲ್ಲಿ ರಾತ್ರಿ ನಮ್ಮ ನಾದ್ನಿ ಮಾವ ತೀರ್ಕೊಬಿಟ್ರು 10 ಗಂಟೆಗೆ. ಆವಾಗ 10:30 ಅನ್ನೋಷ್ಟಲಿಗೆ ನಾವು ಹೋಗಿ ಮಲಗಿದ್ವಿ, ಬೆಳಗ್ಗೆ ಹೋಗ್ಬೇಕಂತ, ಬೇಗ ಹೇಳ್ಬೇಕಂತ. ನಮ್ಮ ನಾದ್ನಿ ಗಂಡ ಇರ್ತೇವೆ ಅಂತ ಒಪ್ಕೊಂಡ್ರು. ನಮ್ಮ ಮನೆಯವ್ರು ನನಗೆ ಬರ್ತೀನಿ ಅಂತ ಇದು ಮಾಡ್ಕೊಂಡು ತಯಾರಿ ನಂದು ಮಾಡ್ಕೊಂಡ್ರು. ಅಷ್ಟರಲ್ಲಿ ನಾನು ರಾತ್ರಿ ನಮ್ಮ ನಾದ್ನಿ ಮಾವ ತೀರ್ಕೊಂಡ್ರು ಅಂತ ಫೋನ್ ಬಂತು. ಅವರು ಬರಲೇಬೇಕಲ್ಲ. ಈಗ ಫೋನ್ ಬಂದಮೇಲೆ ಅವರು ಬೇಗ ರಾತ್ರಿ ಎಲ್ಲ ಬಟ್ಟೆ ಬರೆ ಎಲ್ಲ ರೆಡಿ ಮಾಡ್ಕೊಂಡ್ರು. ರೆಡಿ ಮಾಡ್ಕೊಂಡು ನನಗೆ ಕಳಿಸ್ಬೇಕಂತ ಇದ್ದಾಗ ಅವರು ರೆಡಿ ಮಾಡ್ಕೊಂಡ್ರು. ಆಮೇಲೆ ಅವರು ಬರಲೇಬೇಕಲ್ಲ, ಅವ್ರ ಮಾವ ತೀರ್ಕೊಂಡಿದ್ದಾರೆ ಅಂದರೆ ನಮ್ಮ ನಾದ್ನಿ ಗಂಡ ತಂದೆ ತೀರ್ಕೊಂಡಿದ್ರು. ರಾತ್ರಿ ಮೋಸ್ಟ್ಲಿ ನಾವು ಹೋಗ್ಲಿಕ್ಕಿಂತ ಮುಂಚೆನೇ ಗೊತ್ತಾಯಿತು ಹೇಳಿ, ರಾತ್ರಿನೇ ಗೊತ್ತಾಯಿತು. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವರು ಕೂಡ ಸಾಮಾನೆಲ್ಲ ಇಟ್ಟರು ಫ್ರೆಂಡ್ ಅಲ್ಲೇ. ಮತ್ತು ನಾವಿಬ್ಬರು ಬರೋಣಂತೆ, ಇವ್ರಿಗೆ ಕಳಿಸಿ ಅಂತ ಬಂದರು. ಇಬ್ಬರು ಬೆಳಗ್ಗೆ ಎದ್ದು 5 ಗಂಟೆಗೆ ಆ ಕಡೆಯಿಂದ ಬಂದು ಆ ಲಾಂಗ್ ಬಸ್ಸಲ್ಲಿ ಕುತ್ಕೊಂಡು ಬರೋಷ್ಟಲಿಗೆ ಒಂದೊಂದು ಕಾಲು ಇಷ್ಟು ದಪ್ಪ ಆದವು ಫ್ರೆಂಡ್. ಇಬ್ಬರು ವಾಮೆಂಟ್ ಮಾಡ್ಕೊಂಡು ಬಸ್ಸಲ್ಲಿ ಒಂದು ಅರ್ಧ kg ಕವರ್ ಕೊಂಡ್ಕೊಂಡಿದ್ರು ನೋಡ್ರಿ. ಇಬ್ಬರಿಗೂ ವಾಮೆಂಟ್ ಮಾಡೋದ್ರಲ್ಲಿ ಒಗಾಸೋಕ್ಕೆ ಅಷ್ಟು ಕವರ್ ತಗೊಂಡ್ರೆ ಬಂದ್ವಿ. ಅಲ್ಲಿಂದ ಇಲ್ಲಿವರೆಗೂ ಬಟ್ಟೆ, ಅವ್ರ ಸಾಮಾನು ಅಡುಗೆ ಮಾಡ್ಕೊಂಡು ತಿನ್ನೋದು ಅಷ್ಟೇ ಇಟ್ಟು ಬಟ್ಟೆನೂ ಇಟ್ಟು ಬಂದರು ಫ್ರೆಂಡ್ ಅವರು. ನಮ್ಮ ಬಟ್ಟೆ ನಾವು ತಗೊಂಡ್ವಿ ಇಬ್ಬರು. ಬಂದರೆ ತಿರುಗಿ ಇವ್ರು ಹೋಗಲೇ ಇಲ್ಲ. ಇವ್ರು ಹೋಗೋ ಮಾತೇ ಇಲ್ಲ ಇವರು. ಯಾಕಂದರೆ
ಬಿಟ್ಟು ಹೋಗೋಕ್ಕೆ ಅವ್ರಿಗೊಂಥರ ಬೇಜಾರು. ಯಾಕಂದರೆ ನಾವು ಇಬ್ಬರು ಪ್ರೆಗ್ನೆಂಟ್ ಇದ್ವಲ್ಲ, ಹೆಂಗೆ ಬಿಟ್ಟು ಹೋಗ್ತಾರೆ. ಅವರು ಇಲ್ಲೇ ಹಾಗೆ ಟುಕು 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 ಗೌಂಡಿ ಕೆಲಸಕ್ಕೆ ನಮ್ಮ ಮನೆಯವ್ರು ಹೋಗಕ್ಕೆ ಕುಂತ್ಬಿಟ್ರು. ಎಷ್ಟು ಸಿಗುತ್ತೋ ಅಷ್ಟು ಕೂಲಿಗೆ ಹೋಗಕ್ಕೆ ಕುಂತ್ಬಿಟ್ರು ಫ್ರೆಂಡ್. ಆಮೇಲೆ ನಮ್ಮ ನಾದಿನಿ ಗಂಡು ಅದು ಇದು ವ್ಯಾಪಾರದ ಮೇಲೆ ಅವ್ರು ಬಿಸ್ನೆಸ್ ಮಾಡ್ತಾರೆ ಬಿಡಿ, ಅವರು ಬಿಸ್ನೆಸ್ ಮಾಡ್ಕೊತ ಇದ್ರು. ನಮ್ಮ ಮನೆಯವ್ರು ಮಾತ್ರ ಏನೂ ಬರ್ತಿರ್ಲಿಲ್ಲ, ಗೌಂಡಿ ಕೆಲಸನೇ ಅಲ್ಲ ಇಲ್ಲಿದ್ದ ಮೇಲೆ. ಹಾಗೆ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ಹೋಗಕ್ಕೆ ಕುಂತ್ಬಿಟ್ರು. ಆಮೇಲೆ ಇಬ್ಬರು ಕೂಡ ಇಲ್ಲೇ ಇದ್ಬಿಟ್ರು ಫ್ರೆಂಡ್. ಯಾಕಂದರೆ ಮುಂಚೆ ಹೋದಂಗೆ ಮದುವೆ ಆದಮೇಲೆ ಎಷ್ಟು ಹೋಗ್ತಾರೆ ಫ್ರೆಂಡ್. ಯಾಕಂದರೆ ಅವ್ರಿಗೆ ಇಲ್ಲಿ ಆಸೆ ಬಿದ್ದುಬಿಡುತ್ತೆ, ಹೆಂಗಿದ್ದಾರೋ ಹೇಗಿದ್ದಾರೋ ಆರಾಮಿದ್ದಾರೋ ಇಲ್ಲ ಅಂತ ಈ ಕಡೆನೇ ಇರ್ತಲ್ಲ ಜೀವ ಅವರಿಗೆ. ಅದಕ್ಕೆ ಇಲ್ಲೇ ಆಗ್ಬಿಟ್ರು. ಇಷ್ಟಾಯಿತು ನೋಡಿ ನನಗೆ. ನಾವು ಮದುವೆ ಆದಮೇಲೆ ಕೇರಳಕ್ಕೆ ಹೋಗಿ ಇಷ್ಟೆಲ್ಲ ಕಷ್ಟಪಟ್ಟು ಓಡಿ ಬಂದುಬಿಟ್ಟಿವಿ ಫ್ರೆಂಡ್. ಯಾಕಂದರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಸೆಟ್ಲಾಗುತ್ತೆ ಅಲ್ಲೆಲ್ಲಿ ಇದ್ರೇ ಜೀವನ ನೆಟ್ಟಗಾಗೋದಲ್ಲ ಫ್ರೆಂಡ್. ಏನೋ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಥರ ನಾವು ದೂರ ಊರು ಅಂದ್ಬಿಟ್ಲೆ ಎಷ್ಟು ಆಸೆ ಪಡ್ತೀವಿ. ಅಲ್ಲಿ ಹೋಗಿದ್ದು ಅನುಭವಿಸಿದ ಮೇಲೆ ಫ್ರೆಂಡ್ಸ್ ಎಲ್ಲ ಏನನ್ನೋದು ಗೊತ್ತಾಗೋದು. ಎಷ್ಟೇ ಆಗಲಿ ನಮ್ಮ ಮನೆ, ನಮ್ಮ ಹಳ್ಳಿ, ನಮ್ಮ ಇದರಲ್ಲಿ ಜೀವನ ಎಷ್ಟಿರುತ್ತೋ, ಎಷ್ಟು ಹಾಸಿಗೆ ಇರುತ್ತೋ ಅಷ್ಟು ಕಾಲು ಚಾಚಿದ್ರೆ ಜೀವನ ಸುಖವಾಗಿರುತ್ತೆ ಫ್ರೆಂಡ್. ಏನೋ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಥರ ದೂರದ ಬೆಟ್ಟ ನೋಡಿ ಹೋಗಿಬಿಟ್ರೆ ಆಮೇಲೆ ಕಷ್ಟದಲ್ಲಿ ಸಿಕ್ಕಾಬಿಡ್ತೇವೆ ಫ್ರೆಂಡ್. ಯಾವುದೂ ಒಗ್ಗಲ್ಲ, ಏನು ಒಂದು ಹಿಡಿಸಿದ್ರೆ ಒಂದು ಹಿಡಿಸಲ್ಲ. ಬೇರೆ ಕಡೆದು ನಮ್ಮ ಕಡೆ ಇರಲ್ಲ, ನಮ್ಮ ಕಡೆದು ಆ ಕಡೆ ಇರಲ್ಲ ಅಂತ ಏನು ಹಿಡಿಸಲ್ಲ ಫ್ರೆಂಡ್. ಎಷ್ಟಿದ್ರೂ ನಮ್ಮೂರು ನಮಗೆ ಒಳ್ಳೆಯದು ನೋಡಿ. ನಮ್ಮ ಕಡೆ ಗಾಳಿ, ನಮ್ಮ ಕಡೆ ವಾತಾವರಣ, ನಾವು ಹೊರಗಡೆ ತಿರುಗೋದು, ಬೇಕಿದ್ರೆ ಜಾಗಿಂಗ್ ಹೋಗ್ತೀವಿ. ಏನೋ ಹೊರಗಡೆ ತಿರುಗಿ ಆ ಕಡೆ ಗಾಳಿ ಈ ಕಡೆ ಗಾಳಿ ತಗೊಂಡು ನಮ್ಮ ಕಡೆ ಎಷ್ಟೋ ಇದ್ದರೂ ಆರೋಗ್ಯವಾಗಿರ್ತೀವಿ ಫ್ರೆಂಡ್. ಆ ಕಡೆ ಹೋಗಿ ಒಂದು ಆಸನ ತಗೊಂಡು ಅದರಲ್ಲಿ ಬೇರೆ ಪ್ರೆಗ್ನೆಂಟು ತುಂಬ ಯೋಚನೆ ಮಾಡ್ಕೊತ ಒಂಥರ ರಾತ್ರಿ ಹಗಲು ನಿದ್ದೆ ಇಲ್ಲದೆ ಹಿಂಸೆಯಲ್ಲಿ ಪೆಟ್ಬಿಟ್ಟೆ ಫ್ರೆಂಡ್ ನಾನು. ನಮ್ಮ ಸಮೀರ ಹುಟ್ಟೋಕ್ಕಿಂತ ಮುಂಚೆ ಯಾವಾಗ ಬಂದು ಊರಿಗೆ ಬಿಡ್ತೇನೋ ಅನ್ನೋಷ್ಟರ ಒಂಥರ ತಲೆಗೆ ತಗೋಬಿಟ್ಟೆ ಫ್ರೆಂಡ್. ನಮ್ಮೂರು ನೋಡಿದ ಮೇಲೆ ಅರ್ಧ ಜೀವ ಬಂದಂಗೆ ಆಯಿತು ನೋಡಿ ನನಗೆ. ನೋಡ್ತೀನೋ ಇಲ್ಲೋ ನಾ ಏನಾಗ್ತೇನೋ ಅಲ್ಲೇ ಅನ್ನೋ ಥರ ರಾತ್ರಿ ಎಲ್ಲ ನಿದ್ದೆ ಕಳ್ಕೊಬಿಟ್ಟೆ ಫ್ರೆಂಡ್. ಎಷ್ಟಿದ್ರೂ ನಮ್ಮೂರು ನಮಗೆ ಚೆಂದ ನೋಡಿ. ನಾವೆಲ್ಲಿರ್ತೇವೆ ಅಲ್ಲಿದ್ರೇ ಚೆಂದ. 10 ರೂಪಾಯಿನೇ ದುಡಿಲಿ, ನಮ್ಮೂರು ನಮಗೆ ಚೆಂದ ನೋಡಿ ಫ್ರೆಂಡ್ಸ್. ಇಷ್ಟಾಯಿತು ನೋಡಿ. ನಾವು ಮದುವೆ ಆದಮೇಲೆ ಒಂದು ಪಿಕ್ನಿಕ್ ಅಂತ ಮಾಡೋಕ್ಕೆ ಹೋಗಿ ಓಡಿ ಬಂದುಬಿಟ್ವಿ. ಇಷ್ಟಿದೆ ನಮ್ಮದು ವಿಷಯ. ಈ ವಿಡಿಯೋ ಇಷ್ಟ ಆದರೆ ನಮಗೊಂದು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್.